ಎಲ್ಲರಿಗೂ ನಮಸ್ಕಾರ. ನೋಡಿ ನಿನ್ನೆ ಮಳೆ ಜಾಸ್ತಿ ಆಯ್ತಲ್ಲ, ಹೆಂಗೆ ಬಿದ್ದೋಗ್ಬಿಟ್ಟಿದೆ. ಒಂದು ಮಳೆ ಬಂದರೆ ಜೋರು, ನಿನ್ನೆ ರಾತ್ರಿ ಜೋರು ಗಾಳಿ ಮಳೆ ಇತ್ತು, ಹಾಗಾಗಿ ಅದು ಬಿದ್ದೋಗಿರುತ್ತೆ. ನಾವಿವತ್ತು ನಮ್ಮ ಚಿಪ್ಪಿನ ಇವತ್ತು ಹಾಸನಕ್ಕೆ ತಕ್ಕಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಟೈಸನ್ ಹೇಗಾಗಿದೆ ಅಂತ, ಎಷ್ಟು ದೊಡ್ಡನಾಗಿದ್ದಾನೆ. ಎಲ್ಲ ಚಿಪ್ಪಿ ಮುಂದೆ ಬಾ. ನೋಡಿ ನಮ್ಮ ಚುಪ್ಪಿಗೆ 10 ವರ್ಷ, ಟೈಸನಿಗೆ 1 ವರ್ಷ. ಇಬ್ಬರು ಒಂದೇ ಥರ ಕಾಣಿಸ್ತಾರೆ. ಹತ್ರ ಪಾಪ ಬರೋ, ಹತ್ರ ಬರ್ಬೇಕು. ಅಷ್ಟೇ. ಓ ಯಾಕೋ ಹಂಗೆ ಬಗ್ತೀಯ? ವೇಟಾ ಟೈಸನ್ ಬೇಡ ನೀನು. ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೆ ಬೆಳಗ್ಗೆ. ಅಷ್ಟು ಫ್ರೆಶ್ ಇದೆ ನೋಡಿ ತರಕಾರಿ. ಹಾಗೆ ಹಾಸನ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಪಪ್ಪ ಗನ್ ಇಟ್ಟಿದ್ರು, ಹಾಗಾಗಿ ಗನ್ ತಗೊಂಡು ಹೋಗೋಣ ಅಂತ ಬಂದಿದ್ವಿ. ಯಾವಾಗಲೂ ಅಷ್ಟೇ, ನಮ್ಮ ಪಪ್ಪ ಯಾವಾಗಲಾದರೂ ಒಂದೊಂದ್ಸರಿ ಗನ್ ಇಡುವಾಗ ತಗೊಳ್ಳುವಾಗ ಪಪ್ಪನ ಜೊತೆ ಬಂದಿದ್ದೆ, ಬಟ್ ಒಳಗೆ ಹೋಗಿರಲಿಲ್ಲ. ಇಲ್ಲೇ ಕಾರಲ್ಲಿ ಕೂತ್ಕೊಂತಿದ್ದೆ, ಪಪ್ಪ ಹೋಗೋದು ತಗೊಬರೋದು ಮಾಡ್ತಾಯಿದ್ರು. ಬಟ್ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡೋಕೆ ಮಾತ್ರ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ, ಆದರೆ ನೋಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ಕ್ಲೀನ್ ಇತ್ತು. ಮತ್ತು ಏನೋ ಒಂಥರ ಮಲೆನಾಡು ಸೈಡ್ ಬಂದಿದ್ದೀವಿ ಅಂತ ಅನ್ನಿಸ್ತಿತ್ತು. ಹಾಗೆ ಒಳಗೆ ಹೋದ್ರೂ ಕೂಡ ಈ ಥರ ಗನ್ನೆಲ್ಲ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನೋ ಒಂದು ಮನೆ ಇದೆ, ಅಲ್ಲಿ ಗನ್ ಇಟ್ಟಿರ್ತಾರೆ, ಗನ್ ಇಡೋದು ತೊಗೊಂಬಿಟ್ಟು ಬರೋದು ಅಂತ ಅಂದ್ಕೊಂಡಿದ್ದೆ. ನೋಡಿದರೆ ಇಲ್ಲಿ ಎಂತೆಂಥ ಕೋವಿಗಳು ಬೇಕು. ಇಲ್ಲಿ ಥರದ್ದು ಹೇರ್ ಗನ್ನು, ಪಿಸ್ತೂಲು, ರಿವಲ್ವಾರು, ಹಾಗೆ ಹಳೆಯ ಕಾಲದ್ದು ಕೋವಿಗಳೆಲ್ಲ ಇಟ್ಟಿದ್ರು. ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆ ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಮಾತಾಡ್ಸಿದ್ರು, ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಇದು ನಮ್ದೆಲ್ಲ ಗನ್ನು, ಇದು ಹೊಸ ಗನ್ನು. ಇವತ್ತು ಯಾರೋ ಅದು ಪರ್ಚೇಸ್ ಮಾಡೋಕ್ಕೆ ಅಂತ ಬಂದಿದ್ರು. ನಮ್ಮ ಗನ್ ನೋಡಿ, ಅದು ಹಳೇದು ಪಳಗಿರ ಅಂತ ಗನ್ನು ಒಂಥರ ಚಂದ. ಹಾಗೆ ಪಿಸ್ತೂಲು ಮತ್ತು ರಿವಲ್ವಾರ್ನ ತೋರಿಸ್ತಾ ಇದ್ರು. ಹಾಗೆ ಇದೆಲ್ಲನೂ ಈಗ ಅಷ್ಟು ಸುಲಭವಾಗಿ ತೊಗೊಳಕ್ಕಾಗಲ್ಲ, ಅಂದರೆ ಇವಕ್ಕೆ ದುಡ್ಡು ಕೊಟ್ಟು ತೊಗೋಬೋದು, ಆದರೆ ಲೈಸೆನ್ಸೇ ಸಿಗಲ್ಲ. ಲೈಸೆನ್ಸ್ ಸಿಗೋದು ತುಂಬ ಕಷ್ಟ. ಈ ಡಿಸೆಂಬರ್ ಒಳಗೆ ಮುಂಚೆ ಆಗಿದ್ರೆ ಒಂದು ಸ್ವಲ್ಪ ಇರೋದ್ರಲ್ಲಿ ಬೇಗ ಸಿಗ್ತಾಯಿತ್ತು. ಈಗ ತುಂಬ ನಿಧಾನ ಅಂತೆ, ಸ್ವಲ್ಪ ಲೇಟ್ ಅಂತ ಇವಾಗ ಸಿಗೋದು. ಲೋಡ್ ಮಾಡಿ ಹೊಡಿಬೇಕು, ಅದರಲ್ಲಿ ಆದರೆ ಆಮೇಲೆ ಹಾಗೇನೆ ಡೈರೆಕ್ಟ್ ಫೈರ್ ಮಾಡ್ಬೋದು. ಇದೇನು ಕಾಸ್ಟ್ ಇದೆ ಸರ್? ಅದೆಲ್ಲ ಇಂಡಿಯನ್ ನಿಮಗೆ ಹೊಸರಲ್ಲಿ ನಿಮಗೆ ಬರುತ್ತೆ, ಒಂದು 1.5 ಲಕ್ಷ ರೂಪಾಯಿ ಆಗುತ್ತೆ. ಈಗ ಇದು ಸೆಕೆಂಡ್ಸಲ್ಲಿಗೆ ಸೆಲ್ಗಿದೆ, ಅದನ್ನು 95,000 ಬೀಳುತ್ತೆ. ಪಿಸ್ಟಲಲ್ಲಿ ನಿಮಗೆ ಇಂಡಿಯನ್ ಆದರೆ 180, 170 ಬೀಳುತ್ತೆ. IOF 7 ರೌಂಡ್ಸು, .32 ಪಿಸ್ಟಲ್. ಅದು 3.2, ಇದು 3.2. ಅದು ಬುಲೆಟ್ಸ್ ಎಷ್ಟು ಬರುತ್ತದೆ? ಇದು 135 ರೂಪಾಯಿ ಇದ್ರದ್ದು ಬೀಳುತ್ತೆ, ಅದು 110 ರೂಪಾಯಿ ಬೀಳುತ್ತೆ. ಅಲ್ಲ, ಅದು ಹೇಳ್ತಕ್ಕಂಥ ಇದೇ ಉತ್ತಮ ಅಲ್ವಾ? ವೀಟ್ ಇದೆಯಾ? ಹಾಗೆ ನೋಡಿ ಡ್ಯಾಡಿ, ನೀವು ಲೈಸೆನ್ಸ್ ಮಾಡಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಕಷ್ಟಪಟ್ಟು ಲೈಸೆನ್ಸು ಮಾಡಿಸ್ಬೋದು, ಇದನ್ನು ತಗೊಬೋದು, ಆದರೆ ನಮ್ಮಲ್ಲಿ 3 ಕಪಿಗಳಿದಾವಲ್ಲ, ಅದ್ರ ಕೈಗಳೇ ಸರಿ ಇಲ್ಲ. ಹಾಗಾಗಿ ತಗೊಂಡು ಮನೇಲಿ ಇಟ್ಕೊಳ್ಳೋಕ್ಕೂ ಭಯ ಆಗ್ತದೆ. ಹಾಗೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು, ಇನ್ನು ಸಂಜೆ ಬೇರೆ ಆಗಿತ್ತು. ನಾನು ಒಂದು ರೌಂಡ್ ಹಾಗೆ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಮ್ಮ ಮುನ್ನಣ್ಣನ ಮನೆಗೆ ಬಂದಿದ್ದೆ. ಇಲ್ಲಿ ಮಕ್ಕಳಿದ್ದಾರೆ, ಹಾಗಾಗಿ ನನ್ನ ಮಗಳನ್ನ ಕರ್ಕೊಬಿಟ್ಟು ಬಂದಿದ್ದೆ. ಮಕ್ಕಳು ಆಟ ಆಡ್ಕೊಳ್ಳಿ, ನಾನು ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡ್ಕೊಂಡು ಹೋಗೋಣ ಅಂತ. ಹಾಗೆ ನಮ್ಮ ಕಾಂತಿ ಅಕ್ಕ ಪಡ್ಡು ಮಾಡ್ತಾಯಿದ್ರು. ಹಾಗೆ ಪೋರ್ಕ್ ಮಾಡಿದ್ವಿ, ಕೂತ್ಕೋ ಪೂಜೆ ತಿನ್ಕೊಂಡು ಹೋಗು ಅಂತಂದರು. ಕೂತ್ಕೊಂಡು ಬಿಟ್ಟು ಪೋರ್ಕ್ ಇಲ್ದಲೆ ಸುಮ್ಮನೆ ಹಾಗೆ ಪಟ್ಟು ತಿನ್ನುವಂತೆ ಕೂತ್ಕೋ ಪೂಜೆ ಅಂದರೆ ದಮ್ಮಯ್ಯ ಅಂದರೂ ಕೂತ್ಕೊಂಡು ಬರಲಿಲ್ಲ. ಪೋರ್ಕ್ ಆಸೆ ತೋರಿಸ್ಬಿಟ್ರು, ಹಂಗೆ ಕೂತ್ಕೊಂಡೆ. ಪಡ್ಡು ಪೋರ್ಕು ಎಲ್ಲ ತಿನ್ಕೊಂಡು ಹಾಗೆ ಮನೆ ಬಾಗ್ಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದು. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ನಾವುಗಳು ಮಾತಾಡ್ತಾ ಇದ್ದು, ಕಷ್ಟ ಸುಖನ ಸುಮ್ಮನೆ ಮಾತಾಡ್ತಾ ಕೂತಿದ್ದು. ಅಂದರೆ ಒಬ್ರು ಕಣ್ಣು ಮುಚ್ಚೋದು, ಇಲ್ಲಿ ಕೆಲವೊಂದು ಮಕ್ಕಳು ಐಟಮ್ಸ್ ಮುಚ್ಚಿಡ್ತಾರೆ, ಅದನ್ನು ಅವರು ಎಲ್ಲೆಲ್ಲ ಉಸಿಟ್ಟಿದ್ದಾರೆ ಅಂತ ಹುಡುಕ್ಬೇಕು. ಆ ಆಟ ಇದು, ಇನ್ನೂ ಆಟ ಆಡ್ತಾ ಇದ್ದಾರಪ್ಪ. ನೋಡಿ ಕತ್ಲೇನೇ ಆಯಿತು. ನಾನು ಇಷ್ಟು ಬೆಳಕಿದ್ದಾಗ ಬಂದೆ ಗೊತ್ತಾ. ಮಾತಾಡ್ತಾ ಕೂತ್ಕೊಂಡ್ರೆ ಕತ್ಲೆ ಬೆಳಕು ಏನೂ ಗೊತ್ತೇ ಆಗಲ್ಲ. ಮಕ್ಕಳೆಲ್ಲ ಕೆಲವರು ಹೋದರು, ಇನ್ನು ಇವ್ರು 3 ಜನ, ನನ್ನ ಮಗಳು, ನಮ್ಮ ಚಿಕ್ಕವ್ವ ಸೇರಿಕೊಂಡು ಅಪ್ಪಂಡ ಅಲ್ಲಿ ಮಗು ಆಡ್ತಾಯಿದ್ದಾರೆ. ನೋಡಿ ಎಷ್ಟು ಕತ್ಲೆ ಆಗಿದೆ, ಝೂಮ್ ಹಾಕ್ದಾಗ ಅಷ್ಟು ಕತ್ಲೆ ಕಾಣಿಸಲ್ಲ. ಹಾಗೆ ನಮ್ಮ ಶಿವಪ್ಪ ಬಂದು ಕರ್ಕೊಂಡು ಹೋಗೋವರೆಗೂ ನಮಗೆ ಸ್ವಯ ಇಲ್ಲ. ಮುಂಚೆ ಆಗಿದ್ರೆ ನಮ್ಮ ಪಪ್ಪ ಅಮ್ಮ ಬೈಯೋರು. ಇವಾಗ ಸ್ವಲ್ಪ ನಾನು ಅಲ್ಲಿಂದ ಬಂದು ನಂಗೆ ಇವೆಲ್ಲ ಖುಷಿ ಅಲ್ವಾ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕೂತ್ಕೊಂಡು ಮಾತಾಡೋದು. ಹಾಗಾಗಿ ನಮ್ಮ ಪಪ್ಪ ಅವು ಸುಮ್ಮನೆ ಆಗ್ತಾರೆ. ನೋಡಿ ಇವಾಗ ನಮ್ಮ ಶಿವಪ್ಪ ಬಂದರು ಕರ್ಕೊಂಡು ಹೋಗೋಕ್ಕೆ, ಬೈಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಏನು ನಡ್ರಿ ಬನ್ನಿ ಮಗಳಿದ್ರು. ಬೆಲ್ಟ್ ಕೊಡು, ಬೆಲ್ಟು. ಯಾಕೆ ಚಿಗವ ಮುರಿದೋಗುತ್ತ ಅಂತ? ಇಲ್ಲ, ಹಣ್ಣಾಗೈತಾ? ಇಲ್ಲ,
ಇಲ್ಲಿ ನೋಡು ಹಣ್ಣಾಗ ಹಂಗೆ ತಿಂದಿರೋದು, ಹಾಗೆ ತಿಂದಿರೋದು. ಅಲ್ಲೊಂದು ಕೆಲವೊಂದು ಹಣ್ಣಾಗಿಲ್ಲ, ಹಣ್ಣಿನ ಬಣ್ಣ ಹಣ್ಣಾಗೈತೆ. ಇದೇನು ಸೇಲಂ ಬಳ್ಳಿ ಅಲ್ಲ? ಹಾಂ, ನಿನ್ನೆ ಹಾಗೆ ಜೋರಾಗಿ ಗುಡುಗು ಮಿಂಚು ಮಳೆ ಬಂತಲ್ಲ, ಹಾಗಾಗಿ ಕರೆಂಟ್ ತೆಗೆದಿದ್ದಾರೆ. ಈಗ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು, ಹಾಗಾಗಿ ನೀರನ್ನ ಹೊರಗಡೆಯಿಂದ ತಗೊಬಂದು ಹಾಕೊಳ್ತಾ ಇದ್ದೀವಿ. ಈಗ ಜಸ್ಟ್ ಒಂದು 10 ನಿಮಿಷ ಆಯಿತು. ಸೈಡ್ ಸೇಫ್ಟಿ ವೀಲ್ ತೆಕ್ಕೊಟ್ಬಿಟ್ಟು ಈಗ ಹೊಡಿತಾ ಇದ್ದಾರೆ. ನನ್ನ ಮಗಳು ಸೇಫ್ಟಿ ವೀಲ್ ಇದ್ದಾಗ ಹೊಡಿತಾ ಇರಲಿಲ್ಲ, ಇವಾಗ ಹೊಡಿತಿದೆ. ವೆರಿ ಗುಡ್ ಮಗಳು. ನೀನು ವೆರಿ ಗುಡ್ ಮಗಳು. ನೀನು ನೋಡಿ. ಅಯ್ಯೋ ನೋಡಿ, ನಮ್ಮನೆ ಮಕ್ಳಿಗೆ ನೀರು ಸೈಕಲ್ ಹೊಡಿಕೆ ಬುಟ್ಟಿಗೆ ಒಂದೊಂದು ಹಾಕೊಡು ಅಂದ್ರು ನಮ್ಮ ಡ್ಯಾಡಿ. ಹಾಗಾಗಿ ತಗೊಳ್ರ. ಆ ಬ್ಲೂ ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಕಣವ. ಇದು ಕೂಡ ಇದು ಅದಕ್ಕೆ ಇದು ಚೆನ್ನಾಗಿಲ್ಲ ಮಗಳು. ನೋಡು. ಹಾಂ ತಗೊಳ್ಳಿ ಚಿಕ್ಕವ. ಓಡಾಡಿ ಚಿಕ್ಕವನಿಗೆ ಸ್ಟ್ಯಾಂಡ್ ಇಲ್ಲ, ಹಂಗೆ ಮಲಗಿಸ್ಲೇಬೇಕಾ? ಇಬ್ರಿಗೂ ಸ್ಟ್ಯಾಂಡ್ ಇಲ್ಲ. ಈ ಕಡೆಯಿಂದ ಹತ್ತದು. ನೋಡೋಣ ಯಾರು ಚೆನ್ನಾಗಿ ಕಲಿತಾರೆ ಅಂತ. ಸ್ಪೀಡಲ್ಲ, ಯಾರು ಸ್ಲೋ ಆಗಿ ಚೆನ್ನಾಗಿ ಕಲಿತಾರೆ ಅಂತ. ನಾಳೆ ಈಗ ಸ್ವಲ್ಪ ಹಾಗೆ ಪಾರ್ಲರ್ಗೆ ಹೋಗ್ತಾ ಇದ್ದು, ಅಂದರೆ ಸ್ವಲ್ಪ ಐಬ್ರೋಸ್ ಮಾಡಿಸ್ಕೊಬಿಟ್ಟು ಬರಬೇಕಾಗಿತ್ತು. ನಂದು ಶಾರ್ಟ್ ಮೂವಿನ ಕಂಟಿನ್ಯೂ ಮಾಡೋಣ ಅಂತ ನಾಳೆ. ಅವತ್ತೆಲ್ಲ ಮಾಡಿದ್ದೀವಿ, ಅರ್ಧ ಶಾರ್ಟ್ ಮೂವಿ ಮಾಡಿ ಅವತ್ತೇ ಅರ್ಧ ಕೈ ಬಿಟ್ಟಿದ್ದು. ಒಂದು 15 ದಿನ 1 ತಿಂಗಳು ಆಗಬೇಕಾಯ್ತು. ಇವಾಗ ಇನ್ನರ್ಧ ಕಂಟಿನ್ಯೂ ಮಾಡ್ತಾ ಉಂಟು. ಅಷ್ಟರೊಳಗೆ ಐಬ್ರೋಸು ಬಂದುಬಿಟ್ಟಿದೆ. ನಾನು ಕೂಡ ಒಂದು ರೌಂಡ್ ದಪ್ಪ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಕ್ಯಾರೆಕ್ಟ್ರಿಗೆ ಸೂಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದೇ 90s ಲವ್ ಸ್ಟೋರಿ ಅಂತ ಉಲ್ಟಾ ಕಾಣಿಸುತ್ತೆ ವಿಡಿಯೋದಲ್ಲಿ, 90s ಲವ್ ಸ್ಟೋರಿ ಅಂತ. ಈಗ ಅದೆಲ್ಲ ಸ್ಕ್ರಿಪ್ಟ್ ಎಲ್ಲ ಓದ್ತಾ ಬಾಯಟ್ ಹೊಡಿತಾ ಕೂತಿದ್ದೀನಿ. ಹಾಗೆ ಮಗ್ಗೆಗೆ ಬಂದರೆ ಈ ವಡೆ ಮತ್ತು ಮಸಾಲೆ ಪೂರಿ ಎಲ್ಲ ಸ್ವಲ್ಪ ಆಸೆ ಆಗುತ್ತೆ. ಹಾಗಾಗಿ ಅಮ್ಮನೂ ಅಷ್ಟೇ, ಮಗ್ಗೆಗೆ ಬಂದಿದ ತಕ್ಷಣ ಹಂಗೆ ಬರುವಾಗ ವಡೆ ಇಟ್ಕೊಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅಂದರೆ ಅಮ್ಮಂಗೆ ತುಂಬ ಇಷ್ಟ. ಹಾಗಾಗಿ ವಡೆ ತೊಗೊಂಡೋಗೋಣ ಅಂತ ಬಂದೆ. ಆಂಟಿ ಜೊತೆ ಕೂತ್ಕೊಂಡು ವಡೆ ಆಗೋವರೆಗೂ ಮಾತಾಡ್ತಾ ಕೂತಿದ್ದೆ. ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು. ನೋಡಿ, ಪರಿಚಯದವರಿದ್ರೆ ಹಿಂಗೆ ಅಲ್ವಾ, ಬೇಡ ಅನ್ನೋಕ್ಕೂ ಹೋಗಲ್ಲ, ಕೊಡೋಕ್ಕೂ ಹೋಗಲ್ಲ, ಆ ಥರ ಆಗ್ಬಿಡುತ್ತೆ. ನೋಡಿ, ಇವಾಗ ಆ್ಯಕ್ಚುಲಿ 4:45 ಗಂಟೆ ಹೆಂಗೆ ಬಂದಿದ್ದು. ಐಬ್ರೋಸ್ ಎಲ್ಲ ಮಾಡಿಕೊಂಡು ಈಗ ಇನ್ನೇನು ನಮ್ಮ ಮಗೆಗೆ ಬಂದಮೇಲೆ ವಡೆ ಎಲ್ಲ ತಿನ್ಕೊಂಡು ಮತ್ತು ಏನೇನು ಪೂಜೆ ಮಾಡಿಸೋದಿತ್ತು, ಅಲ್ಲಿಗೆ ಏನೇನು ಸಾಮಾನು ಬೇಕೋ ಅವೆಲ್ಲ ತಗೊಂಡು ಸ್ವಲ್ಪ. ನನ್ನ ಫ್ರೆಂಡ್ ಭವ್ಯ ಒಬ್ಳಿದ್ದಾಳೆ, ಪಾನಿಪುರಿ ಇಟ್ಕೊಂಡಿದ್ದಾಳೆ. ತುಂಬ ಹಳೆ ಫ್ರೆಂಡ್, 1ನೇ ಕ್ಲಾಸ್ 2ನೇ ಕ್ಲಾಸ್ ಫ್ರೆಂಡು. ಇಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡುಂಟು. ಇವಾಗ ಅಲ್ಲಿಗೆ ಹೋಗಿ ಪಾನಿಪುರಿ ತಗೊಂಡು ಮಕ್ಕಳು ಏನೇನೋ ಲೀಸ್ಟ್ ಹೇಳಿದ್ದು ಬೇಕಿರೋದು ಎಲ್ಲ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಮಗೆಲ್ಲೂ ಪಾಪ ಯಾರೋ ಒಬ್ಬರು ಗಂಜಿಗೆರೆಗೆ ಹೋಗ್ತಾ ಇದ್ರು. ಅವರು ಕೂಡ ಬಂದು ಅಷ್ಟು ದೂರದಕ್ಕೆ ಹೋಗಿ ನಿಲ್ಲಿಸಿ ಬಂದು ನನ್ನ ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಷ್ಟು ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರು, ಅದೆಲ್ಲ ಹೇಳ್ತಾಯಿದ್ರು. ಹಾಗೆ ನಮ್ಮ ಬಜ್ಜಿ ಬಿಡ್ತಾರಲ್ಲ ಆ ಅಂಕಲ್ಲು, ನಂಗೆ ಪ್ರೀತಿಲಿ ಆ್ಯಕ್ಚುಲಿ ಆಂಟಿ ಅಂಕಲ್ ಅಂತ ತುಂಬ ಪ್ರೀತಿಯಿಂದ ಹೇಳ್ತೀನಿ. ಅವ್ರುಗಳು ಬೇಜಾರು ಮಾಡ್ಕೊಳ್ತಾರೇನೋ ಆಂಟಿ ಅಂಕಲ್ ಅಂದರೆ ಅಂತ ಹೇಳ್ಬಿಟ್ಟು ಅಕ್ಕ ಅಂತೀನಿ. ಬಟ್ ನಾನು ತುಂಬ ಪ್ರೀತಿಯಿಂದನೇ ಆಂಟಿ ಅಂಕಲ್ ಅಂತ ಹೇಳೋದು. ಪಾಪ ಅಕ್ಕ ಅವರು ಮಾತಾಡ್ಸಿದ್ರು, ತುಂಬ ಖುಷಿ ಆಯ್ತು. ವೀಡಿಯೋ ಮಾಡ್ಕೊತಿದ್ರೆ ನೆಕ್ಸ್ಟ್ ಟೈಮ್ ಬರೋದಿದ್ರೆ ಹೇಳಿ ರೇಷ್ಮೆ ಸೀರೆ ಹಾಕೊಂಡಿರ್ತೀನಿ ಅಂತ ಸುಮ್ಮನೆ ಜೋಕ್ ಮಾಡ್ತಾಯಿದ್ರು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಬೆಳಕಿದೆ, ಆದರೆ ಕತ್ಲೆ ಆದಂಗೆ ಕಾಣಿಸ್ತಿದೆ. ನಮ್ಮನೆಯವ್ರು ಹೊಟ್ಟೆ ಕಟ್ಟಿದೆ, ಬೇಡ ಏನು ಬೇಡ ಅಂತಿದ್ರು. 2 ವಡೆ ಖಾಲಿ ಆದ. ಊರಿಗೆ ಹೋಗೋದ್ರೊಳಗೆ ಫುಲ್ ವಡೆ ಖಾಲಿ ಆಗುತ್ತೆ. ನೋಡಿ, ನನ್ನ ಫ್ರೆಂಡ್ ಅಂಗಡಿ ಎಲ್ಲಿದೆ? ಲೆಫ್ಟ್ ಸೈಡಲ್ಲಿದೆ. ಅದೇ ನೋಡಿ, ತುಂಬ ಜೋರಿದ್ಲು. ನೋಡಿ ಗಿಡ್ಡಸು. ನಾವು ಆಚೆ ಹೋಗಿ ಪಾನಿಪುರಿ ತಗೊಬರೋದ್ರೊಳಗೆ ಇಲ್ಲಿ ಬಂದಿದೆ. ಈಗ ಪಾನಿಪುರಿ ಎಲ್ಲ ತಗೊಂಡು ಹೋಗ್ತಾ ಇದ್ವಿ. ಪಾಪ ನನ್ನ ಫ್ರೆಂಡ್ ನೋಡಿ, ಅವತ್ತು ನನಗೆ 15 ದಿನ ಮುಂಚೆ ಸಿಕ್ಕಿಲ್ಲ, ಎಲ್ಲೋ ಶಾಪ್ಗೆ ಹೋಗ್ತಾ ಇದ್ಲು. ಹೋಗಿ ಮಾತಾಡ್ಸ್ಕೊಂಡೆ. ಅವತ್ತು ಅರ್ಜೆಂಟಲ್ಲಿದ್ಲು. ಪಾಪ ಇವತ್ತು ಅಷ್ಟೇ ಎಷ್ಟು ಬ್ಯುಸಿ ಗೊತ್ತಾ. ಅದ್ರ ಮುಂಚೆಯಿಂದ ನೋಡಿ ವಾಯ್ಸ್ ಜೋರು. ಅವಾಗ ಜಗಳಕ್ಕೆ ಬಂದ್ರು ಅಷ್ಟೇ ಜೋರಾಗಿದ್ಲ. ಪುರಿ ಅಲ್ಲಿ ಗೋಬಿನೂ ಸಿಗುತ್ತೆ, ಮಸಾಲೆ ಪುರಿನೂ ಸಿಗುತ್ತೆ. ಮಸಾಲೆ ಪುರಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಈ ಸರಿ ಗೋಬಿನ ಒಂದು ಟೇಸ್ಟ್ ನೋಡೋಣ, 1-2 ತಗೊಬಿಟ್ಟು ಬರೋಣ ಅಂತಾನೆ ಹೋದೆ. ಪಾಪ ರಶ್ ಇತ್ತು. ಪಾಪ ಅವಳು ತುಂಬಾ ಬ್ಯುಸಿ ಇದ್ಲು. ತುಂಬಾ ಅರೋಬೇರಿ, ಎಷ್ಟು ಫಾಸ್ಟ್ ಇದ್ಲಿ ಗೊತ್ತಾ. ನೋಡು ಒಂಥರ ಖುಷಿ ಆಗ್ತಾಯಿತ್ತು. ಮುಂಚೆಲ್ಲ ನಾವು ಸ್ಕೂಲಲ್ಲಿ ಇದ್ದಾಗ ಬರೀ ಇನ್ಶಿಲ್ ಮಾತ್ರ ಕರಿತಾ ಇದ್ವಲ್ವಾ. ಹಾಗಾಗಿ ಅವಳ ಹೆಸರು ಭವ್ಯ ಅಂತ. ನಾವು ಇನ್ನೊಬ್ಳು ಮಮ್ಮತ್ತ ಜಾತ್ರೆಯಲ್ಲಿ ತೋರಿಸಿದ್ದೆ. ಅವಳು ತುಂಬಾ ಬಜಾರಿ. ಅಂದ್ರೆ ಯಾರೋ ಹೇಳಿದ್ರೆ ಬೇಜಾರು ಮಾಡ್ಕೊಂತಾರೆ ಅಂತ ಇಲ್ಲ, ಅದೆಲ್ಲ ನಾನು ನೋಡೇ ಮಾತಾಡ್ತೀನಿ. ಪಾಪ ಬೇಜಾರು ಮಾಡ್ಕೊಡಲ್ಲ. ಮನ್ಸಲ್ಲಿ ಅವ್ರ ಪ್ರೀತಿ ಅಷ್ಟಿರೋವರೆಗೆ ನಾನು ಮಾತಾಡೋದಾಗ್ಲಿ ಮಾಡೋದು. ಅಷ್ಟು ಪ್ರೀತಿ ಇಲ್ಲಾಂದ್ರೆ ನಮಗೆಲ್ಲ ಅವ್ರನ್ನ ಮಾತಾಡ್ಸ್ಬೇಕು ಅನ್ಸುತ್ತೆ. ನಾನು ಅಷ್ಟೇ ಒಳ್ಳೆ ಮನಸ್ಸಿಂದ ಮಾತಾಡ್ತೀನಿ, ಅಷ್ಟೇ ಪ್ರೀತಿಯಿಂದ ಹೇಳಿರ್ತೀನಿ ಅಷ್ಟೇ. ಅವ್ರ ಬಜಾರಿ ಅಂತ. BN ಮಮತಾ ಇವಳು. ನಾವು ಮುಂಚೆಯಿಂದನೂ ಫ್ರೆಂಡ್, 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಫ್ರೆಂಡ್. ಬಟ್ ನಮ್ಮೂರ ಪಕ್ಕನೆ ಏನು ಬರ್ತೂರು ಅಂತ. ಇವಾಗ ಇಲ್ಲಿಗೆ ಮದುವೆ ಮಾಡಿಕೊಟ್ಟುಂಟು. ಇವಾಗ ಇಲ್ಲಿರೋದು. ತುಂಬ ದಿನ ಆಗಿತ್ತು ನೋಡಿ, ಖುಷಿ ಆಯಿತು.
ನೋಡಿ ಮಗ್ಗೆಲ್ಲ ಎಲ್ಲ ಬೇಕ್ರಿಲಿ ಒಂಥರ ಚಕ್ಲಿ ಬರುತ್ತೆ, ಅದು ಕೇಳ್ಕೊಬಂದೆ, ಎಲ್ಲೂ ಸಿಗಲಿಲ್ಲ. ಈಗ ನಮ್ಮ ರಾಯರ್ಕೊಪ್ಲಿಗೆ ಬಂದಿದ್ದೀನಿ, ಇಲ್ಲಿ ನೋಡೋಣ ಸಿಗುತ್ತಾ ಅಂತ. ನಾವಿಲ್ಲೇ ರಾಯರ್ಕೊಪ್ಲಲ್ಲಿ ಯಾವಾಗಲೂ ಓಡಾಡ್ತಾ ಇದ್ದಿದ್ದು. ಅದು ನಮ್ಮ ಪಿ ಟಿ ಮಾಸ್ಟ್ರು ಮನೆ ಅಂತ. ಪಿ ಟಿ ಮಾಸ್ಟ್ರು ಅದು ಹೋಟೆಲ್ ನೋಡಿ ಅವಾಗಿಂದ ಇದೆ. ನಾನು ಸ್ಕೂಲಲ್ಲಿ ಇಲ್ಲಿ 8th 9th ಇಲ್ಲೇ ಓದಿದ್ದಲ್ಲ, ಇದೇ ಸ್ಕೂಲು ನಮ್ಮದು ಆಚೆ, ಅದೇ ನಮ್ಮದು ಸ್ಕೂಲು. ಬಟ್ ಈ ಹೋಟೆಲ್ಗೆ ಒಂದಿನೂ ಬಂದಿಲ್ಲ. ಹೋಟೆಲ್ ಪಕ್ಕ ಒಂದು ಚಿಕ್ಕ ಅಂಗಡಿ ಇತ್ತು, ಅಲ್ಲಿ ಯಾವಾಗಲೂ ಬಟಾಣಿ, ಹಸಿರು ಬಟಾಣಿ, ಅರಿಶಿನ, ಯೆಲ್ಲೋ ಕಲರ್ ಬಟಾಣಿ ತಗೊಳು ಯಾವಾಗ್ಲೂ. ಯಾರೂ ಇಲ್ಲ, ಅದಕ್ಕೆ ಮಾತಾಡ್ತಾ ಇರೋದು. ಹಾಂ ಬಂದೆ ರೀ ನನ್ನ ಪುಟಾಣಿ. ಬಂದಿದ ತಕ್ಷಣ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ, ನೋಡೋಕ್ಕೆ ಖುಷಿ ಆಗ್ತದೆ. ಅದಕ್ಕೆ 1 ವರ್ಷ ಆಯ್ತು, ಇನ್ನೂ ಚಿಕ್ಕ ಮಕ್ಳಂಗೆ ಆಡ್ತದೆ ಅದು. ನನ್ನ ಮಗಳು ನೋಡಿ ಏನೇನು ತೊಗೊಬಂದಿದ್ರೆ ಅವ್ರು ಲೀಸ್ಟು ಸರಿ ಬಂದಿದೆಯಾ ಅಂತ ನೋಡ್ತಾ ಇರೋದು. ಇದು ಆ್ಯಕ್ಚುಲಿ ಒಳ್ಳೇದಲ್ಲ, ಇಷ್ಟ ಇಲ್ಲ. ಅದರೊಳಗೆ ಒಂದು ಆಟೋ ಸಾಮಾನು ಬರುತ್ತೆ ಈ ಥರದ್ದು, ಅದಕ್ಕೋಸ್ಕರ ರಿಂಗ್ ಅನ್ನೋದು. ಹಾಂ ಚಿಕ್ಕಮ್ಮ, ಇಬ್ರಿಗೂ ಒಂದೊಂದು ಪೀಸ್ ತೊಗೊಬಂದಿದ್ದೀನಿ. ಎರಡು ಹಾಂ, ಆಮೇಲೆ ಮಗಳು ಕೂತ್ಕೊಂಡು ಎಲ್ಲ ನೇತಾಕೊಂಡು ಇದೆ, ಎಲ್ಲ ಚಿಕ್ಕವಂಗೊಂದು ಇವಳಿಗೊಂದು. ಆ್ಯಕ್ಚುಲಿ ನನಗೆ ಬೇಕಾದ ಚಕ್ಲಿ ಇದಲ್ಲ, ಬೇರೆ ಥರದ್ದು. ಆ್ಯಕ್ಚುಲಿ ಹುಡುಕಿ ಸಾಕೈದಿದ್ದೆ, ರಾಯರ್ಕೊಪ್ಲಲ್ಲಿ ತೊಗೊಬಂದೆ. ಮತ್ತು ಇದೆಲ್ಲ ನಿಂಗೆ ಬಂಗಾರಿ, ಇದೆಲ್ಲ ನಿಂಗೆ, ಅವು ನಿನಗೆ. ಇದು ಅಲ್ಲ, ಇದು ಇಬ್ರಿಗೂ, ಓಕೆನಾ? ಇದು ಇಬ್ರಿಗೆ, ಅದು ಶೇರ್, ಅದು ಇಬ್ಬರಿಗೆ. ನೋಡಿ ಮಸಾಲ ಪುರಿ ಹೇಗಿದೆ ಅಂತ, ಬಾಯಿ ನೀರು ಬರ್ತದೆ, ಯಾವಾಗ ಬಾಯಿಗೆ ಹಾಕ್ಕೊಂಡು ತಿನ್ನಪ್ಪ ಅಂತ ಅನ್ನಿಸ್ತಿದೆ. ಇದು ಮಸಾಲೆ, ಇದು ಪಾನಿ, ಇದು ಮಸಾಲ, ಇದು ಮತ್ತು ಪೂರಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮಸಾಲೆ ಪೂರಿ 5 ಜನಕ್ಕೆ ರೆಡಿ. ಮಸಾಲೆ ಹಾಕಿ, ಪೂರಿ ಹಾಕಿ, ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿ ರೆಡಿ ಮಾಡಿ ಈಗ ಒಂದೊಂದು ಸ್ಪೂನ್ ಹಾಕಿ ನಮ್ಮ ಡ್ಯಾಡಿಗೆ ಕೊಟ್ಟರೆ, ನಮ್ಮ ಮನೆಯವ್ರಿಗೆ ಕೊಟ್ಟರೆ ರೆಡಿ. ನಾನಲ್ಲ, ನನ್ನ ಫ್ರೆಂಡ್ ಮಾಡಿರೋದು. ಚೆನ್ನಾಗಿರುತ್ತಲ್ವ ಮಾತ್ರ. ನಮ್ಮ ಮನೆಯವ್ರಿಗೂ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದೆ. ಲಾಸ್ಟ್ ಟೈಮ್ ತಗೊಬಿಟ್ಟು ಬಂದು. ಹೌದು ಹೌದು ಹಾಂ, ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ದು ಅಥವಾ ಮಗ್ಗೆದು ಅಂತ ನಾನು ಹೇಳ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಒಂದ್ಸರಿ ಅಲ್ಲಿ ತಗೊಬಂದು ತುಂಬ ಚೆನ್ನಾಗಿತ್ತು. ಅಕ್ಕ ಅವರಿದ್ದು ತಡಿ ಚಿಕ್ಕ ಅಕ್ಕ ಇದ್ದಾಗ ತಗೊಬಿಟ್ಟು ಬಂದು ತುಂಬ ಚೆನ್ನಾಗಿತ್ತು. ನಮ್ಮನೆಯವರು ಮೊನ್ನೆ ತಗೊಬಂದಾಗಲೂ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಕೂಡ ತಗೊಬಿಟ್ಟು ಬಂದು ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ. ರೆಡಿ ಮಾಡಿ ಇಟ್ಟಿದ್ಲು ಪಾಪ. ನಾನು ಮೊಬೈಲೊಳಗೆ ಫೋನ್ ಮಾಡಿದ್ದೆ, ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ ತಕ್ಷಣ ತುಂಬ ಬಿಸಿ. ಅಲ್ಲಿ ಹೋಗಿ ಒಂದು 2 ನಿಮಿಷಕ್ಕೇನೆ ಅಷ್ಟೇ, ಬಾ ಮನೆಗೆ ಐತೆ, ಯಾವಾಗಲಾದ್ರೂ ಫೋನ್ ಮಾಡ್ಕೊ ಬಾ. ಮತ್ತು ನಾನು ಪ್ಯಾಕ್ ಮಾಡೋಕ್ಕೆ ಹೇಳುವಾಗಲೂ ಅಷ್ಟೇ, ಪೂಜೆ ಒಂದು 5 ನಿಮಿಷ ಲೇಟಾಗಿ ಬಾ, ನಾನು ಇಲ್ಲೊಂದು ಸ್ವಲ್ಪ ತುಂಬ ಬಿಸಿ ಇದ್ದಾರೆ, ಅಷ್ಟೊಳಗೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀನಿ ಅಂತ. ಎಲ್ಲ ಒಂದು ಸೆಕೆಂಡಲ್ಲೆಲ್ಲ ನಾನೇ ಫಾಸ್ಟ್ ಹೋಗ್ತೀರ, ನನಗಿಂತ ಫಾಸ್ಟ್ ಅವಳದ್ದು. ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂದ್ಕೊಂಡೆ ನಾನು. ಆ್ಯಕ್ಚುಲಿ ಹೋಗುವಾಗಲೇ ಅಂದ್ಕೊಂಡೆ ಅವಳು ಎಲ್ಲ ಪ್ಯಾಕ್ ಮಾಡೋದು, ಎಲ್ಲ ರೆಡಿ ಮಾಡೋದು ಮಾಡ್ತಾ ಇರ್ತಾರಲ್ಲ, ಅವಾಗ ವೀಡಿಯೋ ಹಿಡಿಯೋಣ ಅಂತ. ಅಷ್ಟರೊಳಗೆ ನಾನು ಫೋನ್ ಮಾಡಿ ಹೇಳೋದ್ರೊಳಗೆ ಫುಲ್ ಪ್ಯಾಕ್ ಎಲ್ಲ ಆಗಿ ನಾನು ಹೋಗ್ತಿದ್ದಂಗೆ ಕೈಗೆ ಕೊಟ್ಬಿಟ್ಲು. ಅಂತೂ ಸ್ವಲ್ಪ ಮಾಡಿಕೊಂಡೆ ವೀಡಿಯೋನ. ಆಮೇಲೆ ತುಂಬ ಮಾಡೋಣ ಅಂದ್ಕೊಂಡೆ, ಎಲ್ಲ ಮೇಲೆ ಬೈದೇ ಬಿಡ್ತಾಳೆ ಎಲ್ಲರ ಮುಂದೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಹಂಗೆ ಚೂಚೂರು ಇಟ್ಕೊಂಡ್ಬಂದೆ. ಅವಳು ಇದ್ದಿದ್ದು ಬಿಸಿಗೆ ನನಗೆ ಬೈದೇ ಕಳಿಸ್ಬಿಡೋಳು. ಇನ್ನೊಂದು ಸ್ವಲ್ಪ ತಂಗದೆ ಏನಾದ್ರು ಫೋನ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.